ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಳಗುಣಿಗಿ. ಮುಂಜಾನೆಯ ಸಮಯವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ಅಡುಗೆ ಸಿಬ್ಬಂದಿಯವರು ಪ್ರೀತಿಯಿಂದ ಪೌಷ್ಟಿಕವಾಗಿ ತಯಾರಿಸಿದ ಬಿಸಿ ಹಾಲನ್ನು ಪ್ರೀತಿಯಿಂದ ಸರದಿ ಸಾಲಿನಲ್ಲಿ ನಿಂತಿರುವ ವಿದ್ಯಾರ್ಥಿಗಳಿಗೆ ಉಣಬಡಿಸಿ. ನಮಸ್ಕಾರ. ಇಂದು ನಮ್ಮ KPS ಹಳಗುಣಿಗಿ ಶಾಲೆಯಲ್ಲಿ ಅಂದರೆ ಪ್ರೌಢ ಹಾಗೂ ಪ್ರಾಥಮಿಕ ವಿಭಾಗದ ನಮ್ಮೆಲ್ಲ ಮಕ್ಕಳಿಗೆ 6 ಹಾಗೂ 7ನೇ ತರಗತಿ ಮಕ್ಕಳು, 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ PM ಪೋಷಣೆ ಅಡಿಯಲ್ಲಿ ನಾವು ಮಕ್ಕಳಿಗೆ ಇಂದು ವಿಶೇಷವಾದಂತಹ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದರೆ ಇವತ್ತು ಇಡ್ಲಿ ಸಾಂಬಾರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ಪ್ರತಿನಿತ್ಯ ಮಾಡುವಂತೆ ಇಂದು ಕೂಡ ನಮ್ಮ ಅಡುಗೆ ಸಿಬ್ಬಂದಿಯಾದಂತಹ ನಮ್ಮೆಲ್ಲ ತಾಯಂದಿರು ಬಹಳ ಉತ್ಸಾಹದಿಂದ ನಮ್ಮ ಮನೆಯಲ್ಲಿ ನಮ್ಮ ಸ್ವಂತ ಮಕ್ಕಳಿಗೆ ಮಾಡುವಷ್ಟು ಆಸಕ್ತಿಯಿಂದಲೇ ನಮ್ಮ ಶಾಲಾ ಮಕ್ಕಳಿಗೂ ಕೂಡ ಆಸಕ್ತಿಯಿಂದ ಬಿಸಿ ಊಟದ ಅತ್ಯಂತ ರುಚಿಕಟ್ಟಾದಂತಹ ಇಡ್ಲಿ ಸಾಂಬಾರನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಶಾಲೆಯಲ್ಲಿ ವಿಶಾಲವಾದಂತಹ ಒಂದು ಕ್ರೀಡಾಂಗಣ, ಸುಸಜ್ಜಿತವಾದಂತಹ ಒಂದು ಕಚೇರಿ, ಅತ್ಯಂತ ಉತ್ಸಾಹಭರಿತವಾದಂತಹ ಎಲ್ಲ ಕ್ರಿಯಾಶೀಲ ಶಿಕ್ಷಕರು ಹಾಗೂ ಶಿಕ್ಷಕಿಯರಿದ್ದಾರೆ. ಅತ್ಯಂತ ಗುಣಾತ್ಮಕವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಸಂಸ್ಥೆ ಈ ಭಾಗದ ಗ್ರಾಮೀಣ ಮಕ್ಕಳಿಗೆ ಕೊಡ್ತಾ ಇದೆ ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ನಮ್ಮೆಲ್ಲ ಶಿಕ್ಷಕರ, ಗುರುಗಳ, ಗುರುಮಾತೆಯ ಪರವಾಗಿ ಧನ್ಯವಾದ. ಸ್ಪೆಷಲ್ ಏನೈತಿ ಶಾಲೆಗ? ಮತ್ತೆ ಮತ್ತೆ ತದನಂತರ ಅಡುಗೆ ಸಿಬ್ಬಂದಿಯವರು ಸ್ವಚ್ಛತೆ ಹಾಗೂ ಗುಣಮಟ್ಟವನ್ನು ಕಾಪಾಡಿಕೊಂಡು ತಯಾರಿಸಿದ ರುಚಿಕರವಾದ ಇಡ್ಲಿ ಮತ್ತು ಸಾಂಬಾರು ಮಕ್ಕಳಿಗೆ ಅಡುಗೆಯವರು ಮತ್ತು ಸಿಬ್ಬಂದಿಯವರು ಮಕ್ಕಳಿಗೆ ಬಡಿಸಿದರು. ಹಾಗೆ ಎಲ್ಲ ಸಿಬ್ಬಂದಿಯವರು ಅಡುಗೆ ಸಿಬ್ಬಂದಿಯವರು ಸಹಕಾರ ನೀಡಿದರು. ಉಪ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರ ಮಾರ್ಗದರ್ಶನದಲ್ಲಿ ಗುರುಗಳು ಮತ್ತು ಗುರುಮಾತೆಯರು ಸರದಿ ಸಾಲಿನಲ್ಲಿ ಕುಳಿತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯಿಂದ ಕಾಳಜಿಯೊಂದಿಗೆ ಉಣಬಡಿಸಿದರು. ಸುಂದರವಾಗಿ ಕಾಣುವಂತೆ ಸರದಿ ಸಾಲಿನಲ್ಲಿ ಕುಳಿತಿರುವ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರು ಕೂಡ ಮಕ್ಕಳಿಗೆ ಅತ್ಯಂತ ಪ್ರೀತಿಯಿಂದ ಉಣಬಡಿಸಿದರು. ತುಂಬ ಭಕ್ತಿಪೂರ್ವಕವಾಗಿ ಬಡಿಸುತ್ತಿರುವ ಅಡುಗೆ ಸಿಬ್ಬಂದಿಯವರು ಹಾಗೂ ಅಷ್ಟೇ ಖುಷಿಯಾಗಿ ಸವಿಯುತ್ತಿರುವ ಎಲ್ಲ ಮುದ್ದು ಮಕ್ಕಳನ್ನು ನೋಡುವುದೇ ಒಂದು ಖುಷಿ.
ನೋಡಿ, ಮಕ್ಕಳ ಮುಖದಲ್ಲಿ ಇನ್ನೂ ಖುಷಿ ಹೆಚ್ಚಾಗಿದೆ. ಏಕೆಂದರೆ ಉಪ ಪ್ರಾಂಶುಪಾಲರು ಕೂಡ ಇಡ್ಲಿಯನ್ನು ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಬಡಿಸುತ್ತಿದ್ದಾರೆ. ಅದನ್ನು ನೋಡಿ ಮಕ್ಕಳು ಇನ್ನೂ ಖುಷಿಪಟ್ಟು ಸವಿತಿರುವುದನ್ನು ನೋಡಿದರೆ ಇನ್ನೂ ಖುಷಿಯಾಗುತ್ತೆ. ಆರೋಗ್ಯಕರವಾದ ಆಹಾರ ಇರುವುದರಿಂದ ಮಕ್ಕಳ ಸಂತೋಷ ಇನ್ನೂ ಹೆಚ್ಚಾಗಿದೆ. ಹಾಗಾಗಿ ಅವರ ಉಜ್ವಲ ಭವಿಷ್ಯವೂ ಕೂಡ ಇನ್ನೂ